ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ಪಿಪಿಪಿ ಬೇಡ, ಪಿಪಿಪಿ ಬೇಡ, ಜನ ಕಾಲೇಜು ಜನರಿಗೆ ಬೇಕು. ಆರೋಗ್ಯ ಹಕ್ಕು ಮಾರಾಟ ಬೇಡ, ಕನ್ನಡ ನಾಡಲ್ಲಿ ವಂಚನೆ ಬೇಡ. ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಕೊಡಬಾರದು, ಬಂಡವಾಳ ಸಾಹಿಗಳ ಪಾಲಾಗಬಾರದು ತಿಳ್ಕೊಂಡು ಹೇಳಿ ನಾವು ವಿಜಯಪುರ ನಗರದಲ್ಲಿ ಇವತ್ತಿಗೆ 88ನೇ ದಿವಸ ನಾವು ಧರಣಿ ಸತ್ಯಾಗ್ರಹ ಅನಿರ್ದಿಷ್ಟ ನಡೆಸಿ ಇಲ್ಲಿವರೆಗೂ ಕೂಡ ಸರ್ಕಾರ ಇದಕ್ಕಾಗಿ ಒಂದು ಸ್ಪಷ್ಟವಾದಂತಹ ಒಂದು ನಿಲುವನ್ನ ತಳಿಲಿಕ್ಕೆ ಹಿಂದೇಟು ಹಾಕ್ತಾ ಇದೆ. ಈಗಾಗಲೇ ಅಂದ್ರೆ ಇನ್ನೇ 2 ದಿವಸ ಹಿಂದಗಡೆ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ರು. ಕೇವಲ ಕಾಟಾಚಾರಕ್ಕೆ ಚರ್ಚೆ ಐತೆ ಹೊರತಾಗಿ ಒಂದು ಸ್ಪಷ್ಟ ನಿಲುವಿಗೆ ಸರ್ಕಾರ ಬರ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ನಾಳಿನ ದಿವಸ ಅಂದ್ರೆ ಸೋಮವಾರ 15/12/2025 ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ನಾವು ಪ್ರಾರಂಭ ಮಾಡ್ತೇವೆ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಹೋರಾಟಗಾರರ ಒಂದು ಮನಸ್ಸು ನೋಯಿಸುವಂತ ಕೆಲಸ ಮಾಡಬಾರದು ಮತ್ತು ಹೋರಾಟಗಾರರ ಒಂದು ತಾಳ್ಮೆಯನ್ನು ಕೂಡ ಸರ್ಕಾರ ಪರೀಕ್ಷೆ ಮಾಡಬಾರದು. ನಾಳಿನ ದಿವಸ ಪ್ರಾರಂಭ ಆಗ್ತದೆ. ಸರ್ಕಾರದ ವಿರುದ್ಧ ಒಂದು ಗಂಭೀರವಾದ ಚಳವಳಿಯನ್ನ ನಾಳಿನ ದಿವಸ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡುವಂತಹ ನಿಟ್ಟಿನಲ್ಲಿ ಇನ್ನು ನಾವು ಸರ್ಕಾರ ಹೋರಾಟವನ್ನ ಗಂಭೀರ ಸ್ವರೂಪಕ್ಕೆ ಒಯ್ತೇವೆ. ಅದಕ್ಕೂ ಕೂಡ ಬಗ್ಗದೇ ಇದ್ರೆ ಸರದಿ ಉಪವಾಸ ಸತ್ಯಾಗ್ರಹ ಅದಕ್ಕೂ ಕೂಡ ಸರ್ಕಾರ ಮಣಿದು ಒಂದು ಸರ್ಕಾರ ಸ್ಪಷ್ಟ ಆದೇಶ ಹೊರಡಿಸದೇ ಇದ್ರೆ ಕೊನೆಯದಾಗಿ ಆಮರಣ ಸತ್ಯಾಗ್ರಹವನ್ನ ಮಾಡ್ತೇವೆ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ. ಸರ್ಕಾರ ಏನೋ ತಿಳ್ಕೊಂಡಿರಬಹುದು, ಏನೋ ಇವ್ರು ಎದ್ದು ಹೋಗ್ತಾರೆ ಇವತ್ತ ನಾಳೆ ಅಂತಕ್ಕಂಥದ್ದು ಏನಾದ್ರೂ ನೀವು ನಿಲುವನ್ನ ತಡೆದಿದ್ರೆ ಸರ್ಕಾರಕ್ಕೆ ನಾವು ಯಾವ ರೀತಿ ಪಾಠ ಕಲಿಸಬೇಕನ್ನೋದು ನಮಗೆ ಗೊತ್ತಿದೆ ಹೋರಾಟಗಾರರಿಗೆ. ಕೊನೆಯದಾಗಿ ಆಮರಣ ಸತ್ಯಾಗ್ರಹ ಕೂತು ನಮ್ಮ ಪ್ರಾಣ ನಮ್ಮ ಇಲ್ಲಿಂದ ಹೆಣ ಹೋದ್ರೂ ಪರವಾಗಿಲ್ಲ, ಸಾವು ಬರೋದು ಒಂದೇ ಸಲ. ನಾವು ಪದೇ ಪದೇ ಹೇಳಿದ್ದೇವೆ. ಸರ್ಕಾರ ಈ ರೀತಿಯಾಗಿ ಮಣ್ಣುತನ ಹಚ್ಚಿದ್ದಕ್ಕಾಗಿ ಹೋರಾಟಗಾರರ ಪ್ರಾಣ ಕಳ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಇಡೀ ದೇಶಕ್ಕೆ ಸಂದೇಶ ಹೋಗ್ಲಿ. ನಾವು ಬಿಡೋದಿಲ್ಲ. ಇವತ್ತ ನಮ್ಗೆ ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಕೈಯಲ್ಲಿ ಕೊಳ್ಳಿಗೆ ಬಿಡೋದಿಲ್ಲ. ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ಅದಿಲ್ಲ ನಡಿಬೇಕು ಅಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತೊಮ್ಮೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈಗ ಪ್ರಮುಖವಾಗಿ ಅಶೋಕ್ ಮನಗುಳಿ ಅವರು ಸಿಂದಗಿ ಶಾಸಕರು ಜಿಲ್ಲೆಯಲ್ಲಿ ಎಲ್ಲೇ ಕೊಟ್ಟರು ಸರ್ಕಾರಿ ಬೇಡ, ಆದ್ರೆ ಜಿಲ್ಲೆಯಲ್ಲಿ ಎಲ್ಲೇ ಕೊಟ್ಟರು ಅಂತಕ್ಕಂಥ ವಿಚಾರವನ್ನ ಮಂಡಿಸಿದ್ದಾರೆ. ಇದು ನಿಮ್ಮ ವಿಚಾರ ಏನಿದೆ? ನಾವು ಇವತ್ತು 88ನೇ ದಿವಸ ಧರಣಿ ಕುತ್ಕೊಂಡು ಮನಗುಳಿ ಶಾಸಕರಿಗೆ ಅಂದ್ರೆ ಸಿಂದಗಿ MLA ಅವರು ಈಗಾಗಲೇ ನಾವು 2 ಬಾರಿ ನಾವು ದೂರವಾಣಿ ಮಾತನಾಡಿದೆವು. ಇಲ್ಲಿ ಒಂದು ಜನಹಿತಕ್ಕಾಗಿ ನಾವು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರದ ಅಧೀನದಲ್ಲಿ ಇರಬೇಕಂತಕ್ಕಂಥ ವಿಚಾರ ಇಟ್ಟು ಹೋರಾಟ ನಡೀತಾ ಇದೆ. ಕೆಲವೊಂದು ಶಾಸಕರು ಬಂದು ಬೆಂಬಲ ಕೊಟ್ಟಿದ್ದಾರೆ, 2 ಸಚಿವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ನೀವು ಕೂಡ ಧರಣಿ ಸ್ಥಳಕ್ಕೆ ಬಂದು, ಯಾಕಂದ್ರೆ ಸರ್ಕಾರದ ಒಂದು ಭಾಗವಾಗಿ ತಾವು ಆಡಳಿತದಲ್ಲಿ ಇರ್ತಕ್ಕಂಥ ತಾವು MLA ಇದ್ದೀರಿ, ನೀವು ಬಂದಿದ್ದಕ್ಕೆ ಒಂದು ಭಾಗವಹಿಸಿಕೊಂಡು ಹೇಳಿದಾಗ ಬರ್ತೇನೆ ಅಂತ ಹೇಳಿದ್ರು. ಇಲ್ಲಿವರೆಗೂ ಕೂಡ ಧರಣಿಗೆ ಬಂದಿಲ್ಲ. ಮನೆ ಏನು ಪ್ರಾರಂಭ ಅಂತ ಒಂದು ಅಧಿವೇಶನದಲ್ಲಿ ಅವರೇ ಪ್ರಶ್ನೆ ಹಾಕಿದ್ರು. ಪ್ರಶ್ನೆ ಹಾಕಿ ವಿಜಯಪುರದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರದ ದವಾಖಾನೆ ಬೇಡ, ಇದು ಹೋರಾಟ ಕೂತಿದ್ದಾರೆ. ಸರ್ಕಾರ ಅದನ್ನ ಕೂಡಲೇ ಗಮನ ಹರಿಸಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪನೆ ಮಾಡಬೇಕು, ಆದ್ರೆ ಸಿಂದಗಿ ವ್ಯಾಪ್ತಿಯಲ್ಲಿ ಮಾಡ್ಬೇಕಂತ ಹೇಳಿದ್ರು ಅವರು. ಆಲಿಮೇನ್ ಮತ್ತು ಸಿಂದಗಿ ಮಧ್ಯದಲ್ಲಿ ಮಾಡಬೇಕು, ಇಲ್ಲೇ ದೇವರಿಪುರಿ ವ್ಯಾಪ್ತಿಯಲ್ಲಿ ಮಾಡ್ಬೇಕಂತ ಹೇಳಿದ್ರು. ಇದು ಮತ್ತೆ ತಮ್ಮ ಸ್ವಾರ್ಥವನ್ನು ಬಯಸಾಕತ್ತಾರೆ ಇವರು. ಇಲ್ಲಿ ಒಂದು ದಿನ ಬಂದು ಭಾಗವಹಿಸಿದವರು ಇವತ್ತು ಹೋರಾಟದ ದಿಕ್ಕನ್ನ ತಪ್ಪಿಸೋದು ಮತ್ತು ಸರ್ಕಾರಕ್ಕೆ ಗೊಂದಲಮಯ ವಾತಾವರಣ ಸೃಷ್ಟಿ ಮಾಡಕತ್ತಾರ. ನಾಳೆ ಸರ್ಕಾರ ಕೇಳ್ತಾರ, ನಿಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಅಂತಕ್ಕಂಥ ಮಾತು ಸರ್ಕಾರನು ಬರಬಹುದು. ಶಾಸಕರಿಗೆ ನಾನು ಮನವಿ ಮಾಡ್ಕೋತೇನೆ, ಈ ರೀತಿಯಾಗಿ ಗೊಂದಲ ಸೃಷ್ಟಿ ಮಾಡುವಂತ ಹೇಳಿಕೆ ಅಧಿವೇಶನದಲ್ಲಿ ತಾವು ಮಾತನಾಡಬಾರದು. ಈಗಲಾದ್ರೂ ತಮ್ಮ ಮಾತಿನ ಒಂದು ವೈಖರಿಯನ್ನ ಅದನ್ನ ಸರಿಪಡಿಸಿ ಮತ್ತೆ ತಾವು ಮುಖ್ಯಮಂತ್ರಿ ಹತ್ರ ಹೋಗಿ ಖುದ್ದಾಗಿ ಭೇಟಿಯಾಗಿ ಇಲ್ಲ ವಿಜಯಪುರ ನಗರದಲ್ಲಿನೇ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಪ್ರಾರಂಭ ಮಾಡಲೇಬೇಕಂತಕ್ಕಂಥದ್ದು ಒತ್ತಡವನ್ನು ತರಬೇಕು. ಒಂದ್ ವೇಳೆ ನೀವು ಏನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಶಾಸಕರು ಮತ್ತು ಮಂತ್ರಿಗಳಿದ್ದೀರಿ, ಮತ್ತೊಮ್ಮೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇವೆ. ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ನಮಗೂ ಕೂಡ ಇವತ್ತು ನಮ್ಗ ಪ್ರಾಣ ಹೋದ್ರೂ ಪರವಾಗಿಲ್ಲ, ಸಾಕಾಗಿದೆ. ಇವತ್ತು ನಾವು ಎಲ್ಲಿವರೆಗೆ ನಾವು ದಾರಿ ನೋಡೋದು ಸರ್ಕಾರದ್ದು. ಇನ್ನೆಲ್ಲ ಜನ ವಿರೋಧಿ ಇದ್ದೀರಿ. ಎಲ್ಲರೂ ಕುಡ್ಕೊಳಕ್ಕೆ ಮತ್ತೆ ಮುಖ್ಯಮಂತ್ರಿ ಹೋಗ್ರಿ, ನಿಮಗೆ ಮಾಡಕ್ಕಾಗಲ್ಲ ಅಂದ್ರ ಸಾಮೂಹಿಕ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಇದು ಕೊನೆಯ ಎಚ್ಚರಿಕೆ ನಿಮಗೆ. ಅದಕ್ಕೆ ನಾವು ಇವತ್ತ ಮನಗುಳಿ ಶಾಸಕರು ಹೇಳ್ತೇವೆ, ನೀವು ಜನಪರವಾಗಿದ್ರೆ, ಜನರಿಂದ ಆಯ್ಕೆಯಾಗೋದಂತ ನಿಮಗೆ ನಿಜವಾಗಿ ಕಳಕಳಿ ಇದ್ರೆ ಸರ್ಕಾರದ ವತಿಯಿಂದಲೇ ವಿಜಯಪುರ ನಗರದಲ್ಲಿ ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ಸರ್ಕಾರಕ್ಕೆ ನೀವು ಹೇಳಿಕೆ ಇದನ್ನ ಅಂತಿಮವಾಗಿ ಒಂದು ಆದೇಶ ಹೊರಡಿಸುವಂತ ಕೆಲಸ ಮಾಡಬೇಕು. ಇಲ್ಲದೆ ಇದ್ರೆ ಇನ್ನು ಮುಂದೆ
ಪ್ರತಿ MLA ಗಳ ಮನೆಗೆ ಹೋಗಿ ನಿಮ್ಮನ್ನು ಹೊರಗೆ ಬಿಡಂಗಿಲ್ಲವ, ನಿಮಗೆ ಮೂತ್ರಿ ವೈಲಿಕ್ಕೂ ಸಹಿತ ಹೊರಗೆ ಬಿಡ ಅಂತ ಪರಿಸ್ಥಿತಿ ನಾವು ತಂದಿಡಬೇಕಾಗ್ತದೆ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. PPP ಬೇಡ, PPP ಬೇಡ, ಜನ ಕಾಲೇಜು ಜನರಿಗೆ ಬೇಕು. ಆರೋಗ್ಯ ಹಕ್ಕು ಮಾರಾಟ ಬೇಡ, ಕನ್ನಡ ನಾಡಲ್ಲಿ ವಂಚನೆ ಬೇಡ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.